ಹಾಯ್ ಫ್ರೆಂಡ್ಸ್, ಕೆಇನಿಂದ ಇನ್ನೊಂದು ನೋಟಿಫಿಕೇಷನ್ ಹೊರಡಿಸಿದ್ದು 31ನೇ ತಾರೀಕಿಗೆ ಈ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ನೇಮಕಾತಿ ನಡೆಯಲಿದೆ. ಇಲ್ಲಿ ಹುದ್ದೆಗಳ ವಿವರ, ಶೈಕ್ಷಣಿಕ ಅರ್ಹತೆ, ಸಂಬಳ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೋಡಿ, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ವ್ಯವಸ್ಥಾಪಕರು ಗ್ರೂಪ್ ಎ ಇಲ್ಲಿ ಒಂದು ಹುದ್ದೆ ಖಾಲಿ ಇದ್ದು ಸಂಬಳ 43,100 ರೂಪಾಯಿನಿಂದ 83,900. ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ ಬಿ ಹುದ್ದೆ 37,900ರಿಂದ 70,850 ಎರಡು ಹುದ್ದೆ ಖಾಲಿ ಇದ್ದು, ಹಿರಿಯ ಸಹಾಯಕರು ಗ್ರೂಪ್ ಸಿ 30,350ರಿಂದ 58,250 ಎರಡು ಹುದ್ದೆ ಖಾಲಿ ಇದೆ. ಕಿರಿಯ ಸಹಾಯಕರು ಗ್ರೂಪ್ ಸಿ 21,400ರಿಂದ 42,000 5 ಹುದ್ದೆ ಖಾಲಿ ಇದೆ. ಸಹಾಯಕ ಅಭಿಯಂತರು ಸಿವಿಲ್ ಗ್ರೂಪ್ ಬಿ 43,100 ರೂಪಾಯಿದಿಂದ 83,900 ಇಲ್ಲಿ ಒಟ್ಟು ಹುದ್ದೆ 11 ಹುದ್ದೆ ಖಾಲಿ ಇದ್ದು, ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಆಯಾ ಸಂಸ್ಥೆಯವರು ನೀಡಿದ ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಅಂತ ಮಾಹಿತಿ ನೀಡಿದ್ದಾರೆ. ಶೈಕ್ಷಣಿಕ ಅರ್ಹತೆ ನೋಡಿ ಫ್ರೆಂಡ್ಸ್, ಇಲ್ಲಿ ವ್ಯವಸ್ಥಾಪಕರು ಗ್ರೂಪ್ ಎ ಇದಕ್ಕೆ ಮಸ್ಟ್ ಪೊಸೆಸ್ ಮಾಸ್ಟರ್ ಡಿಗ್ರಿ ಇನ್ ಆರ್ಟ್ಸ್, ನೀವು ಆರ್ಟ್ಸ್, ಕಾಮರ್ಸ್ ಅಥವಾ ಸೈನ್ಸ್ನಲ್ಲಿ ನೀವು ಮಾಸ್ಟರ್ ಡಿಗ್ರಿ ಮಾಡಿರಬೇಕು. ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ ಬಿ ಇದಕ್ಕೆ ನೀವು ಎನಿ ಡಿಗ್ರಿ, ಕಾನೂನಿನಲ್ಲಿ ಯಾವುದಾದ್ರೂ ನೀವು ಡಿಗ್ರಿ ಯೂನಿವರ್ಸಿಟಿಯಿಂದ ನೀವು ಮಾಡಿರಬೇಕು. ಹಿರಿಯ ಸಹಾಯಕರು ಇದಕ್ಕೂ ಕೂಡ ನೀವು ಕಾನೂನಿನಲ್ಲಿ ಪದವಿಯನ್ನು ಪಡೆದಿರಬೇಕು. ಹಿರಿಯ ಸಹಾಯಕರು ಇಲ್ಲಿ ನೀವು ಫ್ರೀ ಯೂನಿವರ್ಸಿಟಿ ಕೋರ್ಸ್ ಎಕ್ಸಾಮಿನೇಷನ್ ವಿತ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ನೀವು ಹೊಂದಿರಬೇಕು. ಸಹಾಯಕ ಅಭಿಯಂತರು ಇದಕ್ಕೆ ನೀವು ಹೋಲ್ಡರ್ ಬಿ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. ಈ ಶೈಕ್ಷಣಿಕ ಅರ್ಹತೆ ನೀವು ಹೊಂದಿದ್ದರೆ ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ನೀವು ಹಾಕಬಹುದು. ವಯೋಮಿತಿ ನಿಮಗೆ ಕನಿಷ್ಠ 18 ವರ್ಷ ಆಗಿರಬೇಕು. ಅದೇ ರೀತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷ, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಇವರಿಗೆ 43 ವರ್ಷ. ಮಾಜಿ ಸೈನಿಕ ಬೇರೆ ಬೇರೆ ಮೀಸಲಾತಿಗನುಗುಣವಾಗಿ ಇಲ್ಲಿ ವಯೋಮಿತಿ ಸಡಿಲಿಕೆ ಕೂಡ ನೀಡಿದ್ದಾರೆ. ನೋಡಿ, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 10 ವರ್ಷ, ಜೀತ ಕಾರ್ಮಿಕರಾಗಿದ್ದಲ್ಲಿ 10 ವರ್ಷ. ಈ ರೀತಿ ನೀವು ನೋಡಿಕೊಳ್ಳಿ. ಏನಾದರೂ ನಿಮ್ಮ ಒಂದು ಮೀಸಲಾತಿಗನುಗುಣವಾಗಿ ಇಲ್ಲಿ ಬೇರೆ ಬೇರೆ ಏಜ್ ರಿಲ್ಯಾಕ್ಸೇಷನ್ ವಯೋಮಿತಿ ಸಡಿಲಿಕೆ ನೀಡಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿ ನೋಡುವುದಾದರೆ ಪ್ರಾಧಿಕಾರದ ವೆಬ್ಸೈಟ್ cet.online.karnataka.gov.in ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ತುಂಬಬೇಕು. ಒಂದು ಸಲ ಅರ್ಜಿ ಸಬ್ಮಿಟ್ ಮಾಡಿದಾಗ ಯಾವುದೇ ರೀತಿ ತಿದ್ದುಪಡಿ ಎಡಿಟ್ ಆಪ್ಷನ್ ಇಲ್ಲ ಅಂತ ಮೊದಲೇ ಅವರು ತಿಳಿಸಿಕೊಟ್ಟಿದ್ದಾರೆ. ಅರ್ಜಿಯ ವೇಳಾಪಟ್ಟಿ ಅಂದರೆ ಇಲ್ಲಿ ನೋಡಿ, ಪ್ರಾರಂಭದ ದಿನಾಂಕ ನವೆಂಬರ್ 1ನೇ ತಾರೀಕಿನಿಂದ ಕೊನೆಯ ದಿನಾಂಕ ನವೆಂಬರ್ 14. ಕೇವಲ ಒಂದು 14ರಿಂದ ಅಷ್ಟೇ ದಿನ ಕೊಟ್ಟಿದ್ದಾರೆ. ಸೊ ಹೆಚ್ಚು ದಿನ ಕೂಡ ನೀಡಿಲ್ಲ. ಸೊ ನೋಡಿ, ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಹೊಂದಿದ್ದರೆ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 15ನೇ ತಾರೀಕುವರೆಗೆ ಕೊನೆಯ ದಿನಾಂಕ ಆಗಿದೆ. ಶುಲ್ಕ ಕೂಡ ಸಾಮಾನ್ಯ 2A 2B 3A 3B ಅವರಿಗೆ 750, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಇಲ್ಲಿ 250 ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ತುಂಬಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ OMR ಟೈಪ್ನಲ್ಲಿ ಇರುತ್ತದೆ ಅಂತ ಮಾಹಿತಿ ನೀಡಿದ್ದಾರೆ. ಒಂದು ಪರೀಕ್ಷಾ ಕೇಂದ್ರ ನೋಡುವುದಾದರೆ ಇಲ್ಲಿ ಬೆಂಗಳೂರು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ತುಮಕೂರು ಮತ್ತು ಕಲಬುರಗಿ ಕೇಂದ್ರದಲ್ಲಿ ನಡೆಸಲಾಗುವುದು. ನಿಮಗೆ ಯಾವುದು ಹತ್ತಿರ ಆಗುತ್ತದೆ ಸೊ ನೀವು ಅಲ್ಲಿ ಚೂಸ್ ಮಾಡಿ ಅಪ್ಲಿಕೇಶನ್ ಹಾಕುವಾಗ ನೀವು ಚೂಸ್ ಮಾಡಬೇಕು. ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಕೂಡ ನೀವು ಮೊದಲು ಉತ್ತೀರ್ಣರಾಗಿರಬೇಕು. 1 to 10 ಅಥವಾ 12ವರೆಗೆ ನೀವು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿರಬೇಕು. ಅಥವಾ ನೀವು KE ಅಥವಾ ಮೊದಲು ನಡೆಸಿದಂಥ ಯಾವುದೇ KPSC ಎಕ್ಸಾಮ್ನಲ್ಲಿ ನೀವು ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಮತ್ತು ಈ ಒಂದು ಪರೀಕ್ಷೆಗೆ ನೀವು ಕನ್ನಡ ಭಾಷಾ ಪರೀಕ್ಷೆ ಬರೆಯುವ ಅವಶ್ಯಕತೆ ಇಲ್ಲ ಅಂತ ಕೂಡ ಆಲ್ರೆಡಿ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ನೋಡಿ, ವ್ಯವಸ್ಥಾಪಕರು ಹುದ್ದೆಗೆ 300
ನಿರ್ದಿಷ್ಟ ಪತ್ರಿಕೆ 302 ಗಂಟೆಯವರೆಗೆ ಇದೆ. ಇಲ್ಲಿ ಪ್ರಶ್ನೆ ಪತ್ರಿಕೆ 1 ಮತ್ತು ಪ್ರಶ್ನೆ ಪತ್ರಿಕೆ 2 ಇದೆ. 2 ಗಂಟೆ 300 ಮಾರ್ಕ್ಸ್ ಫ್ರೆಂಡ್ಸ್, ನೀವು ನೋಡಿ. ಅದೇ ರೀತಿ ಹಿರಿಯ ಸಹಾಯಕರು ಇದಕ್ಕೆ ಪತ್ರಿಕೆ 1 ಪತ್ರಿಕೆ 2 100 ಮಾರ್ಕ್ಸ್. ಆ್ಯಂಡ್ ಕಿರಿಯ ಸಹಾಯಕರು ಇದಕ್ಕೆ ಪತ್ರಿಕೆ 1 ಪತ್ರಿಕೆ 2 ಇದಕ್ಕೂ ಕೂಡ 100 ಮಾರ್ಕ್ಸ್ ಇದೆ ಫ್ರೆಂಡ್ಸ್. ನೀವು ಇಲ್ಲಿ ಸಂಪೂರ್ಣ ಮಾಹಿತಿ ನೋಟಿಫಿಕೇಷನಲ್ಲಿ ನೀಡಿದ್ದಾರೆ, ನೀವು ನೋಡಿಕೊಳ್ಳಿ. ಗ್ರಾಮೀಣ ಮಾಧ್ಯಮ, ಕನ್ನಡ ಮಾಧ್ಯಮ ಇದನ್ನೆಲ್ಲ ಮೀಸಲಾತಿಗೆ ಅನುಗುಣವಾಗಿ ನೀವು ಪಡೆದರೆ, ನಿಮ್ಮ ಹತ್ತಿರ ಇದ್ದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಎಸ್ ಅಂತ ಅಲ್ಲಿ ಮಾಹಿತಿಯನ್ನು ನೀಡಬೇಕು ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಈಗ ನೋಟಿಫಿಕೇಷನ್ ಆಗುವುದೇ ಕಡಿಮೆ, 708 ಹುದ್ದೆಗಳಷ್ಟೇ ನೋಟಿಫಿಕೇಷನ್ ಆಗಿತ್ತು ಕೆಇನಿಂದ. ಈಗ ನೆಕ್ಸ್ಟ್ ಇದೊಂದು ನೋಟಿಫಿಕೇಷನ್ ಆಗಿದೆ. ನೆಕ್ಸ್ಟ್ VAದವ್ರದ್ದು VO ಕೂಡ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ಒಂದು ನೋಟಿಫಿಕೇಷನ್ ಆಗುವ ಸಾಧ್ಯತೆ ಕೂಡ ಇದೆ. ಅದೇ ರೀತಿ ಈಗ ನೆಕ್ಸ್ಟ್ ಯಾವುದು ಒಂದು 708 ಹುದ್ದೆಗಳ ಡೇಟ್ ಕೂಡ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಇದಕ್ಕೆ ಕೇವಲ 15 ದಿನ ಅಷ್ಟೇ ಅಪ್ಲಿಕೇಶನ್ ಹಾಕಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್.